ಬಹಳ ಸುದ್ದಿ ಮಾಡಿದಂತಹ ಬ್ಲಿಂಕ್ ಸಿನಿಮಾ ಇವತ್ತು 50 ದಿನಗಳನ್ನ ಪೂರೈಸಿದೆ. ಒಂದು ಅಪ್ಪಟ ಕನ್ನಡ ಸಿನಿಮಾ ಜನರಿಂದ ಉತ್ತಮ ಪ್ರತಿಕ್ರಿಯೆ ಪಡ್ಕೊಂಡು 50 ದಿನಗಳನ್ನ ಪೂರೈಸಿರೋದು ಬಹಳ ಖುಷಿ ವಿಚಾರ. ಇವಾಗೆ ಮಾತನಾಡೋದಕ್ಕೆ ಸ್ವತಃ ನಾಯಕ ನಟ ದೀಕ್ಷಿತ್ ನಮ್ ಜೊತೆ ಇದ್ದಾರೆ. ಹಲೋ ಮ್ಯಾಮ್, ನಮಸ್ತೆ. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ವೆರಿ ಮಚ್. ಸೊ 50 ದಿನಗಳನ್ನ ಪೂರೈಸಿದೆ ಬ್ಲಿಂಕ್. ಈ ಸಕ್ಸಸ್ ಎಕ್ಸ್ಪೆಕ್ಟೆಡ್ ಹೇಗೆ? 50 ದಿನಗಳ ಎಕ್ಸ್ಪೆಕ್ಟೇಷನ್ ಖಂಡಿತವಾಗ್ಲೂ ಇರಲಿಲ್ಲ. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ 25 ದಿನ ಆದ್ಮೇಲೆ ಯಾರು ಸ್ಕ್ರೀನ್ಸೇ ಕೊಡೋದಿಲ್ಲ. ಬಟ್ ಸ್ಕ್ರೀನ್ಸ್ಗಳನ್ನ ಕೊಟ್ಟು 50 ದಿನಗಳ ತನಕ ಜನ ನೋಡಿದ್ದಾರೆ ಅಂತಂದ್ರೆ ಪ್ರಾಬಬ್ಲಿ ಇಟ್ ಈಸ್ ಬಹಳ ದೊಡ್ಡ ಮೈಲ್ ಸ್ಟೋನ್ ಇದು. ನಾವು ಯಾರು ಖಂಡಿತವಾಗ್ಲೂ ಟೀಮ್ ಅವ್ರು ಯಾರು ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಸಿನಿಮಾ ಶುರುವಾದಾಗ 50ನೇ ದಿನದ ಬೆಟ್ಟ ಬಹಳ ದೂರದಲ್ಲಿತ್ತು. ಸೊ ಅಲ್ಲಿವರೆಗೂ ರೀಚ್ ಆಗ್ತೀವಿ ಅಥವಾ ರೀಚ್ ಆಗುವಷ್ಟು ಚೈತನ್ಯ ನಮ್ಮಲ್ಲಿದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಈ ಚೈತನ್ಯ ಬರೋದಕ್ಕೆ ಕಾರಣ ಜನ. ಸೊ ಬ್ಲಿಂಕ್ ಸಿನಿಮಾ ರಿಲೀಸ್ ಮುಂಚೆ ನೀವು ಸಿನಿಮಾ ಬಗ್ಗೆ ಪ್ರಮೋಷನ್ ಮಾಡ್ತಿದ್ರಿ, ಪಬ್ಲಿಸಿಟಿ ಮಾಡ್ತಿದ್ರಿ. ಬಟ್ ಸಿನಿಮಾ ರಿಲೀಸ್ ಆದ್ಮೇಲೆ ಜನ ಸಿನಿಮಾನ ಪ್ರಮೋಟ್ ಮಾಡಿದ್ರು, ಪಬ್ಲಿಸಿಟಿ ಕೊಟ್ರು. ನೀವು ಈ ಸಕ್ಸಸ್ ಅನ್ನ ಹಂತವಾಗಿ ನೋಡ್ಕೊಂಡು ಬಂದಿದ್ರ. ಸ್ಟಾರ್ಟಿಂಗ್ ಲಿಮಿಟೆಡ್ ಥಿಯೇಟರ್ ಅಲ್ಲಿ ಇತ್ತು, ಆಮೇಲೆ ಥಿಯೇಟರ್ ಜಾಸ್ತಿ ಆಯ್ತು. ಸೊ ಈ ಸಕ್ಸಸ್ ಜರ್ನಿನೇ ಹೇಗಿತ್ತು? ಬಹಳ ರೋಚಕವಾಗಿತ್ತು. ಅಂದ್ರೆ ಮಜಾ ಇತ್ತು. ಹಂತವಾಗಿ ನಾವು ಎಂಜಾಯ್ ಮಾಡ್ತಾ ಬಂದ್ವಿ ಇದನ್ನ. ನಿಧಾನಕ್ಕೆ ಆ ಸಿನಿಮಾ ಎದೊಳೋದಾಗಿರ್ಬೋದು, ನಿಧಾನಕ್ಕೆ ಜನ ನಮ್ಮ ಸಿನಿಮಾಗಳ ಬಗ್ಗೆ ಮಾತಾಡೋದಾಗಿರ್ಬೋದು. ಆ್ಯಂಡ್ ನಿಧಾನಕ್ಕೆ ಎಲ್ಲೋ ಒಂದು ಕಡೆ ಮೊನ್ನೆ ನಡ್ಕೊಂಡು ಹೋಗ್ತಿರುವಾಗ ಇಷ್ಟು ದಿನ ದಿಯಾ ಹೀರೋ ಅಂತ ಅಡ್ರೆಸ್ ಮಾಡೋರು ಈಗ ಬ್ಲಿಂಕ್ ಹೀರೋ ಅಂತ ಅಡ್ರೆಸ್ ಮಾಡ್ತಾರೆ. ಸೊ ಹಾಗಾಗಿ ಪ್ರಾಬ್ಲಿ ಹಂತವಾಗಿ ಸಕ್ಸಸ್ ನೋಡಿ ಬಹಳ ಖುಷಿ ಇದೆ. ಆ್ಯಂಡ್ ಬಹಳ ಹೆಮ್ಮೆ ಕೂಡ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಥರದ ಒಂದು ಪುಟ್ಟ ತಂಡ ಇವತ್ತು ಸಿನಿಮಾ ಮಾಡಬೇಕು ಅನ್ನೋ ಹುಚ್ಚ ಥರ ಕೆಲಸ ಮಾಡಿ ಸಿನಿಮಾ ಮಾಡಿ ಬಂದು ಇವತ್ತು 50 ದಿನಗಳ ಕಾಲ ನಿಂತಿದ್ದೀವಿ ಅಂತಂದ್ರೆ ಇದು ಮೋಸ್ಟ್ಲಿ ಮುಂದೆ ಬರುವಂತಹ ಎಷ್ಟೋ ಹೊಸ ತಂಡಗಳಿಗೆ, ಹೊಸ ಸಿನಿಮಾ ಮೇಕರ್ಸ್ಗೆ, ಹೊಸ ನಟರಿಗೆ ಇದೊಂದು ಭರವಸೆ ಅಂತ ಅನ್ಸುತ್ತೆ. ಸೊ ಆ ಭರವಸೆ ಕೊಡೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ ಅನ್ನೋದು ಬಹಳ ಇನ್ನೂ ಖುಷಿ. ಹಾಗೆ ನೋಡಿದ್ರೆ ಬ್ಲಿಂಕ್ ಸಿನಿಮಾಗೆ ಒಂದು ಸಪೋರ್ಟ್ ಕೂಡ ತುಂಬಾ ಚೆನ್ನಾಗಿ ಸಿಕ್ತು. ಅಂಡ್ ಒಂದು ಒಳ್ಳೆ ಸಿನಿಮಾ ಬಂದಾಗ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿ ಆಯ್ತು. ಮಾಧ್ಯಮ ಆಗ್ಲಿ, ಜನ ಆಗ್ಲಿ, ಜೊತೆಗೆ ನಮ್ಮದೇ ಇಂಡಸ್ಟ್ರಿಯ ಆರ್ಟಿಸ್ಟ್ಗಳಾಗ್ಲಿ, ಡೈರೆಕ್ಟರ್ಸ್ ಆಗ್ಲಿ, ಎಲ್ಲರೂ ಸಪೋರ್ಟ್ ಆಗಿ ನಿಂತ್ಕೊಂಡ್ರು. ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ, ಒಂದು ಒಳ್ಳೆ ಸಿನಿಮಾಗೆ ಸಪೋರ್ಟ್ ಆಗಿ ನಿಂತ್ಕೊಳ್ಳೋ ಅಂತ ಖುಷಿ ಇದೆ. ಶಿವಣ್ಣ ಸರ್ ಟ್ವೀಟ್ ಮಾಡಿದಾಗಿರ್ಬೋದು, ಅಥವಾ ಸಿಂಪಲ್ ಸುನಿ ಸರ್ ಸಿನಿಮಾ ಬಗ್ಗೆ ಮಾತಾಡಿರೋದಾಗಿರ್ಬೋದು, ಅಥವಾ ಅನೀಶ್ ಸರ್ ಸಿನಿಮಾ ಬಗ್ಗೆ ಮಾತಾಡಿದಾಗಿರ್ಬೋದು, ಜಗನ್ನಾಥ್ ಸರ್ ನಮ್ಮ ಸಿನಿಮಾ ಜೊತೆಲಿ ನಿಂತಂಥದ್ದಾಗಿರ್ಬೋದು. ಎಸ್ಪೆಷಲಿ ಇವರು 4 ಜನ ಬಹಳ ಸಿನಿಮಾಗೆ ಸಪೋರ್ಟ್, ದೊಡ್ಡ ಸ್ಟ್ರೆಂತ್ ಅಂತಾನೆ ಹೇಳ್ಬೋದು. ತಂಡದ ಜೊತೆಯಲ್ಲಿ ಇವ್ರುಗಳ ಮಾತು ಅಥವಾ ಸುನಿ ಸರ್ ಹೇಳಿದಂತ ನನ್ನ ಸಿನಿಮಾ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ಬಂದು ನೋಡಿ ಅಂತ ಹೇಳಿದ್ದು, ಅಥವಾ ಕರ್ನಾಟಕ ದಮನಕ ರಿಲೀಸ್ ನಮ್ಮ ಜೊತೆಲೇ ಆಗಿದ್ರು ಶಿವಣ್ಣ ಟ್ವೀಟ್ ಮಾಡಿದ್ದಾಗಿರ್ಬೋದು. ಸೊ ಇದೆಲ್ಲ ಕೌಂಟ್ ಆಗ್ತಾ ಹೋಗುತ್ತೆ, ಇದೆಲ್ಲ ಬಹಳ ಕೌಂಟ್ ಆಗುತ್ತೆ. ಯಾಕಂದ್ರೆ ಒಬ್ಬ ಪ್ರೇಕ್ಷಕ ನೋಡೋನಿಗೆ ಒಬ್ಬ ಸ್ಟಾರ್ ಆಕ್ಟರ್ ಶಿವಣ್ಣ ಅಂತ ಸೀನಿಯರ್ ಆಕ್ಟರ್ ಸಿನಿಮಾ ಬಗ್ಗೆ ಮಾತಾಡ್ತಾರೆ, ಅಥವಾ ಸುನಿ ಸರ್ ಅಂತ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಒಂದು ಸಿನಿಮಾ ಬಗ್ಗೆ ಮಾತಾಡ್ತಾರೆ ಅಂತ, ಸರಿ ಏನಿದೆ ನೋಡೋಣ ಈ ಸಿನಿಮಾದಲ್ಲಿ ಅಂತ ಬಂದು ನೋಡಿ ಇಷ್ಟ ಆಗಿರುವಂಥವ್ರು ಸಾಕಷ್ಟು ಜನ ಇದ್ದಾರೆ. ಸೊ ಅದೆಲ್ಲ ತುಂಬ ಆ್ಯಡ್ ಆನ್ ಆಯಿತು ಸಿನಿಮಾಗೆ. ಆ್ಯಂಡ್ ಒಂದು ಸಿನಿಮಾ ಮೀಡಿಯಾ ಬಂದು ಒಬ್ಬರ ಕೈಯಲ್ಲಿ ಆಗುವಂಥದ್ದಲ್ಲ, ಅದೊಂದು ಗ್ರೂಪ್ ಆಫ್ ಪೀಪಲ್ ಜೊತೆಗೆ ಬಂದು ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದಾಗ ಮಾತ್ರ ಒಂದು ಸಿನಿಮಾ ಸಕ್ಸಸ್ಫುಲ್ ಆಗೋದು. ನಮ್ಮ ತಂಡದ ಜೊತೆಗೆ ಹೊರಗಡೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಕೂಡ ನಮಗೆ ಸಪೋರ್ಟ್ ಮಾಡಿ ಸಿನಿಮಾ ಇವತ್ತು ಈ ಹಂತಕ್ಕೆ ಬಂದಿದೆ. ಸೊ ನಾನು ಎಲ್ರಿಗೂ ಬಹಳ ಥ್ಯಾಂಕ್ಫುಲ್ ಆಗಿದ್ದೀನಿ. ಒಂದು ಒಳ್ಳೆ ಸಿನಿಮಾನ 25-50 ದಿನಗಳನ್ನ ನಿಲ್ಸ್ಕೊಳ್ಳೋದು ಎಲ್ಲಾ ಟೀಮ್ಗೂ ಒಂದು ಚಾಲೆಂಜ್ ಆಗಿದೆ. ಬಟ್ ಯಾಕೆ ಹೀಗಾಗ್ತಿದೆ? ಇಷ್ಟೆಲ್ಲ ಎಫರ್ಟ್ ಹಾಕಿದ್ರು ಕೂಡ, ಅಥವಾ ಇನ್ನೂ ಏನಾದ್ರೂ ಮಾಡ್ಬೇಕು, ಇನ್ನೂ ಏನೋ ಎಫರ್ಟ್ ಹಾಕ್ಬೇಕು ಅಂತ ಅನ್ಸುತ್ತಾ? ಯಾಕೆ ಹೀಗಾಗ್ತಿದೆ ಅನ್ಸುತ್ತೆ? ಎಫರ್ಟ್ ಡೆಫಿನೆಟ್ಲಿ ಇನ್ನೂ ಹೆಚ್ಚಿನ ಎಫರ್ಟ್ಸ್ಗಳು ಹಾಕಬೇಕು. ಆ್ಯಂಡ್ ಯಾಕೆ ಆಗ್ತಾ ಇದೆ ಅನ್ನುವ ಪ್ರಶ್ನೆಗೆ ನನ್ನ ಹತ್ರನೂ ಉತ್ತರ ಇಲ್ಲ. ನಾವು ಆ ಉತ್ತರವನ್ನು ಹುಡುಕ್ತಾ ಇದ್ದೀವಿ, ಯಾಕೆ ಹೀಗೆ ಆಗ್ತಾ ಇದೆ ಅಥವಾ ವೇರ್ ವಿ ಆರ್ ಗೋಯಿಂಗ್ ರಾಂಗ್ ಅನ್ನೋದನ್ನ. ಬಟ್ ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ಸಿನಿಮಾ ಬಂದಾಗ ಅದಕ್ಕೆ ನನಗನ್ಸೋದು ಸ್ಪೇಸ್ ಬೇಕು. ಆ ಸಿನಿಮಾ ಜನರಿಗೆ ಮುಟ್ಟಿ, ಆ ಸಿನಿಮಾ ಒಂದು ಸ್ವಲ್ಪ ದಿನ ಸ್ಪೇಸ್ಗಳು ಬೇಕಾಗುತ್ತೆ ಥಿಯೇಟ್ರಲ್ಲಿ. ಆ ಸ್ಪೇಸ್ ಕ್ರಿಯೇಟ್ ಆಗ್ತಾ ಇಲ್ಲ, ತುಂಬ ರಶ್ ಆಗ್ತಾ ಇದೆ. ಪ್ರಾಬಬ್ಲಿ ಸಿನಿಮಾ ರಿಲೀಸ್ ಆಗ್ತಿರೋ ಸಂಖ್ಯೆಗಳಾಗಿರ್ಬೋದು, ಬೇರೆ ಭಾಷೆ ಸಿನಿಮಾಗಳ ಇದಾಗಿರ್ಬೋದು, ಎಲ್ಲವೂ. ಸೊ ಪ್ರಾಬಬ್ಲಿ ರಶ್ ಕ್ರಿಯೇಟ್ ಆಗ್ತಾ ಇದೆ. ಆ್ಯಂಡ್ ಆ ರಶ್ ಮಧ್ಯ ಪುಟ್ಟ ತಂಡಗಳು ಅದನ್ನ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಸೊ ಹಾಗೆ ಜೋರ ಗಾಳಿ ಬಂದ ತಕ್ಷಣ ಹೊರಟೋಗ್ತಾ ಇದೆ. ಇಲ್ಲೇನಾದರೂ ಒಂಚೂರು ಆ ಸಮಸ್ಯೆಗಳು ಇದು ಮಾಡಬೇಕು. ಆ್ಯಂಡ್ ಪ್ರಾಬಬ್ಲಿ ನಾವು ಕಂಟಿನ್ಯೂಸ್ ಆಗಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡುವ ನಿಟ್ಟಿನಲ್ಲೇ ಯೋಚನೆ ಮಾಡಬೇಕು. 1 ಸಿನಿಮಾ 2 ಸಿನಿಮಾ 3 ಸಿನಿಮಾಕ್ಕಿಂತ ಕಂಟಿನ್ಯೂಸ್ ಆಗಿ ಕೊಟ್ಟಾಗ ಆಡಿಯನ್ಸಲ್ಲಿ ಒಂದು ಭರವಸೆನ ಮೂಡಿಸ್ಬೇಕು ಅಂತ ಅನಿಸ್ತಾ ಇದೆ. ಅಂದರೆ ಅವ್ರಿಗೊಂದು ಧೈರ್ಯ ಕೊಡಬೇಕು. ಓಕೆ, ಇಂಥ ಡೈರೆಕ್ಟರ್ ಸಿನಿಮಾ, ಇಂಥ ಪ್ರೊಡಕ್ಷನ್ ಇಂದ ಸಿನಿಮಾ ಬಂದಾಗ, ಅಥವಾ ಇಂಥ ಆ್ಯಕ್ಟರಿಂದ ಸಿನಿಮಾ ಬಂದಾಗ ಹೋಗಿ ನೋಡ್ಬೋದು, ಮೋಸ ಇರೋದಿಲ್ಲ, ಡೆಫಿನೆಟ್ಲಿ ಏನೋ ಒಂದು ಡಿಫ್ರೆಂಟ್ ಆಗಿ ಮಾಡಿರ್ತಾರೆ ಇವರು ಅನ್ನುವ ಭರವಸೆ ಕೊಡ್ಬೇಕು ನಾವು ಅಂತ ಅನ್ಸುತ್ತೆ ಜನರಿಗೆ. ಸೊ ಆ ಕೆಲಸ
ಹೆಚ್ಚಿಗೆ ಮಾಡಬೇಕು. ನಾನು ವೈಯಕ್ತಿಕವಾಗಿ ಮಾತಾಡ್ತಾ ಇರೋದಾದ್ರೆ ವೇದಿಕೆ ಮೇಲೆ ಒಂದ್ ಮಾತು ಹೇಳಿದ್ರಿ, ಥಿಯೇಟರ್ ಬನ್ನಿ ಅಂತ ಕರೆಯಲ್ಲ, ಥಿಯೇಟರ್ಗೆ ಬರುವಂತಹ ಸಿನಿಮಾಗಳನ್ನ ಮಾಡ್ತೀನಿ ಅಂತ. ಸೊ ಆ ಕಾನ್ಫಿಡೆನ್ಸ್ ನೋಡಿದ್ವಿ ನಿಮ್ಮಲ್ಲಿ. ಆ ಮಾತು ಆ ಬಗ್ಗೆ ಅಂದ್ರೆ ಮುಂದೆ ನಾನು ಮಾಡ್ತಿರುವಂತ ಸಿನಿಮಾಗಳ ಸ್ಕ್ರಿಪ್ಟ್ಗಳಾಗಿರಬಹುದು, ಅದ್ರ ಜೊತೆಗೆ ಬ್ಲಿಂಕ್ 50 ದಿನ ಓಡಿ ನನಗೆ ಕೊಟ್ಟಿರುವ ಧೈರ್ಯ ಆಗಿರ್ಬೋದು, ಇದೆರಡು. ಯಾಕಂದ್ರೆ ಒಂದು ನನಗೆ ಅರ್ಥ ಆಗಿದ್ದು ಏನಂತಂದ್ರೆ, ಒಳ್ಳೆ ಸಿನಿಮಾಗಳ ಆಚೆ ಬಂದಾಗ ಪ್ರಾಬಬ್ಲಿ ಬೇಗ ಸಿಗದೇ ಇರ್ಬೋದು, ಬಟ್ ಅದಕ್ಕೆ ಏನ್ ಸಿಗ್ಬೇಕು ಅದು ನಿಧಾನವಾಗಿ ಸಿಗುತ್ತೆ. ಪ್ರಾಬ್ಲಿ ಇವತ್ತು ಸಿಗ್ಬೋದು, 10 ವರ್ಷ ಬಿಟ್ಟು ಎಷ್ಟೋ ಜನ ಬ್ಲಿಂಕ್ ಬಗ್ಗೆ ಮಾತಾಡ್ಬೋದು, 10 ವರ್ಷದಿಂದನೇ ಈ ತರ ಸಿನಿಮಾ ಮಾಡಿದ್ರು ಅಂತ. ಸೊ ಅದಕ್ಕೆ ಏನು ಸಿಗಬೇಕು ಅದು ಖಂಡಿತವಾಗ್ಲೂ ಸಿಗುತ್ತೆ, ಅದ್ರ ಬಗ್ಗೆ ಇದಿಲ್ಲ. ಬಟ್ ಆ ಸಮಯ ಸಂದರ್ಭದಲ್ಲೇ ಸಿಕ್ಕಿದಾಗ ನಿರ್ಮಾಪಕರಿಗೆ ಅದು ಬಹಳ ಅನುಕೂಲ ಆಗುತ್ತೆ ಅನ್ನೋದು ಒಂದು ನಿಟ್ಟು. ಅಂಡ್ ಥಿಯೇಟರ್ಗೆ ಬರುವಂಥ ಸಿನಿಮಾಗಳನ್ನ ಯಾಕೆ ಮಾಡ್ತೀನಿ ಅಂದರೆ, ಹೌದು, ನಾನು ಪ್ರತಿ ಸತಿ ಸಾಕಷ್ಟು ಫಾಲೋ ಮಾಡ್ತಾ ಇರ್ತೀನಿ, ಸಿನಿಮಾಗಳು ಏನಾಗ್ತಾ ಇದ್ದಾವೆ, ಪ್ರತಿ ವಾರ ಯಾವ ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಾವೆ ಅಂತ ನೋಡ್ತಾ ಇರ್ತೀನಿ. ಸೊ ಪ್ರತಿಯೊಬ್ಬ ಕಲಾವಿದರು, ಪ್ರತಿಯೊಬ್ಬ ನಿರ್ದೇಶಕರು ಆಡಿಯನ್ಸ್ನ ಬನ್ನಿ ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಕೆಲವೊಂದು ಆಡಿಯನ್ಸ್ ಬರ್ತಿದ್ದಾರೆ, ಆ್ಯಂಡ್ ಕೆಲವೊಂದು ಆಡಿಯನ್ಸ್ ನೀವು ಏನೇ ಮಾಡಿದ್ರು ಬರ್ತಿಲ್ಲ, ಪ್ರಾಬಬ್ಲಿ ಅವರಿಗೆ ಆ ಭರವಸೆ ಇಲ್ಲ. ಸೊ ಆ ಭರವಸೆ ಕೊಡೋ ಕೆಲಸವನ್ನು ಮಾಡ್ಬೇಕು. ನಾನು ವೆನ್ ಐ ಸೆಡ್ ಥಿಯೇಟ್ರಿಗೆ ಬರುವಂಥ ಸಿನಿಮಾಗಳನ್ನ ಮಾಡ್ತೀನಿ ಅಂದಾಗ, ಸೊ ನಿಮಗೆ ಭರವಸೆ ಕೊಡುವಂಥ ಸಿನಿಮಾಗಳನ್ನ ಮಾಡ್ತೀನಿ ಅಂತ ಐ ಮೆಂಟ್. ಸೊ ಆ ಥರ ಸಿನಿಮಾಗಳು ಸೋಲ್ಬೋದು, ಐ ಡೋಂಟ್ ನೋ, ನಾನು ಗೆಲ್ತೀನಿ ಅಥವಾ ಹಿಂಗೆ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗೆಲುವು ಇದ್ದಿದ್ದೆ. ಬಟ್ ಕೊನೆಯವರೆಗೂ ಆ ಥರದ ಸಿನಿಮಾಗಳು ಮಾಡೋದಕ್ಕಿಂತ ಹೆಚ್ಚು ಪ್ರಯತ್ನ ಪಡ್ತೀನಿ. ಬಿಕಾಸ್ ಐ ಬಿಲೀವ್ ಸಿನಿಮಾಸ್ ಆರ್ ಮೇಡ್ ಟು ಬಿ ವಾಚ್ಡ್ ಇನ್ ಬಿಗ್ ಸ್ಕ್ರೀನ್ಸ್ ಅಂತ ವಾಟ್ ಐ ಬಿಲೀವ್ ಇನ್. ಸೊ ಮೇ ಬಿ ದೀಕ್ಷಿತ್ ಅವರು ಬ್ಯಾಂಗ್ಳೂರ್ ಟು ಹೈದರಾಬಾದ್ ಟ್ರಾವೆಲ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಸೊ ಯಾವ ಹಂತದಲ್ಲಿದೆ ಬೇರೆ ಪ್ರಾಜೆಕ್ಟ್ಸ್ ಎಲ್ಲ? ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಮೊನ್ನೆ ತಾನೇ ಪೋಸ್ಟರ್ ರಿಲೀಸ್ ಆಯಿತು, ಆ್ಯಂಡ್ ಕ್ಲೈಮ್ಯಾಕ್ಸ್ ಶೂಟಲ್ಲಿದ್ದೀವಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಆ್ಯಂಡ್ ದಿ ಗರ್ಲ್ ಫ್ರೆಂಡ್ ಲಾಸ್ಟ್ ಇನ್ನೊಂದು 10 ದಿನದ ಶೂಟಿಂಗ್ ಬ್ಯಾಲೆನ್ಸ್ ಇದೆ, 10-12 ಡೇಸ್ ಆಫ್ ಶೂಟ್ ಬ್ಯಾಲೆನ್ಸ್ ಇದೆ. ಆ್ಯಂಡ್ ಒಪೀಸ್ ಅಂತ ಮಲಯಾಳಂ ಸಿನಿಮಾ, ಅದು ಒಂದು 7 ಡೇಸ್ ಶೂಟಿಂಗ್ ಬ್ಯಾಲೆನ್ಸ್ ಇದೆ, ಆಲ್ಮೋಸ್ಟ್ 90% ಕಂಪ್ಲೀಟ್ ಆಗಿದೆ. ಆ್ಯಂಡ್ ವಿಶ್ರಾಮ್ ಪ್ರೊಡಕ್ಷನ್ಸ್ದು ಪ್ರೊಡಕ್ಷನ್ ನಂಬರ್ 1 ಅಂತ ಮಾಡ್ತಾ ಇದ್ದೀನಿ, ಒಂದು ಸ್ಕೆಡ್ಯೂಲ್ ಅದು ಮುಗಿದಿದೆ. ಆ್ಯಂಡ್ SLVC ನಮ್ಮ ದಸರಾ ಪ್ರೊಡಕ್ಷನ್ಸ್ದೇನೆ ಕಿಂಗ್ ಜಾಕಿ ಕ್ವೀನ್ ಅಂತ ಮಾಡ್ತಾ ಇದ್ದೀನಿ, ಸೊ ಅದು 70% ಮುಗಿದಿದೆ. ಸೊ ಐ ಹ್ಯಾವ್ ಟು ಗೋ ಅಂಡ್ ಜಾಯಿನ್ ದ ಸೆಟ್ಸ್ ಅಗೇನ್. ಸೊ ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಮುಂದಿನ ಪ್ರಾಜೆಕ್ಟ್ಸ್ಗೆ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿದಂಥ ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ಇಲ್ಲಿಂದ ನನ್ನ ದೀರ್ಘದಂಡ ನಮಸ್ಕಾರಗಳು. ಯಾಕೆ ಅಂದರೆ, ಒಂದು ಸಿನಿಮಾಗೆ ಹೋಗ್ಬೇಕಂದ್ರೆ ನಾವು 100 ಸತಿ ಯೋಚನೆ ಮಾಡ್ತೀವಿ. ಅಂದರೆ ಓಕೆ, ಈ ಸಿನಿಮಾಗೆ ಹೋಗೋದಾ, ಆ ಸಿನಿಮಾಗೆ ಹೋಗೋದಾ, ಅದು ನೋಡೋದಾ, ಇದು ನೋಡೋದಾ, ಅದು ಚೆನ್ನಾಗಿದೆ ಅಂತಿದ್ದಾರೆ, ಇದು ಚೆನ್ನಾಗಿದೆ ಅಂತಿದ್ದಾರೆ ಅಂತ ಈ ಥರದೊಂದು ಸಾಕಷ್ಟು ಒಂದು ಡೈಲಾಮಲ್ಲಿ ಇರ್ತೀವಿ. ಆ್ಯಂಡ್ ನಮ್ಮ ಸಿನಿಮಾ ಜೊತೆಗೆ ಬೇರೆ ಸಿನಿಮಾಗಳು ಸಾಕಷ್ಟು ರಿಲೀಸ್ ಆಗಿದ್ವು, ಒಳ್ಳೆ ಸಿನಿಮಾಗಳು ಬಂದಿದ್ವು. ಆ್ಯಂಡ್ ಬೇರೆ ಭಾಷೆ ಸಿನಿಮಾಗಳಲ್ಲೂ ಒಳ್ಳೊಳ್ಳೆ ಸಿನಿಮಾಗಳಿದ್ವು, ಅದ್ಭುತವಾದ ರಿವ್ಯೂಗಳು ಬರ್ತಾ ಇದ್ವು ಆ ಸಿನಿಮಾಗೂ. ಸೊ ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಮ್ಮ ಸಿನಿಮಾನೇ ನೋಡಬೇಕು ಅಂತ ನಿರ್ಧಾರ ಮಾಡಿ ಚಿತ್ರಮಂದಿರಕ್ಕೆ ನೀವೆಲ್ಲ ಬಂದು ಇವತ್ತು ಸಿನಿಮಾ ನೋಡಿದ್ದಕ್ಕೇನೆ ಸಿನಿಮಾ ಇವತ್ತು 50 ದಿನ ಆಗೋದಕ್ಕೆ ಸಾಧ್ಯವಾಗಿತ್ತು. ಸೊ ನಿಮ್ಮೆಲ್ಲರಿಗೂ ನಾನು ದೀರ್ಘದಂಡ ನಮಸ್ಕಾರಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಇದಿಷ್ಟು ಬ್ಲಿಂಕ್ ಸಕ್ಸಸ್ ಖುಷಿಯಲ್ಲಿರುವಂತಹ ನಾಯಕ ನಟ ದೀಕ್ಷಿತ್ ಅವರ ಮಾತುಗಳು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.